ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾನಿವತ್ತು ನಿಮಗೆ ಸಂಪಿನ ವಿಚಾರ, ಸಂಪನ್ನ ಹೇಗೆ ಮಾಡ್ಕೋಬೇಕು ಅನ್ನೋಂಥದ್ದು ಬಹಳ ಜನರಿಗೆ ಡೌಟ್ ಇದೆ. ಹಾಗೆ ಸಂಪಿನ ವಿಚಾರದಲ್ಲಿ ಬಹಳ ಜನರಿಗೆ ಒಂದಷ್ಟು ತಪ್ಪು ಕಲ್ಪನೆಗಳು ಸಹ ಇದೆ. ಆ ತಪ್ಪು ಕಲ್ಪನೆಗಳು ಏನೇನು, ನಾವು ಮಾಡ್ಕೊಂಡಾಗ ಹೇಗೆ ಮಾಡ್ಕೋಬೇಕು, ಐತಿಹಾಸಿಕ ಸಾಕ್ಷ್ಯಗಳೊಂದಿಗೆ ನಾವು ಹೇಗೆ ಮಾಡಿಕೊಂಡಾಗ ಅದರಿಂದ ನಮಗೆ ಬೆನಿಫಿಟ್ ಆಗುತ್ತೆ, ಅತಿ ಹೆಚ್ಚಿನ ಬೆನಿಫಿಟನ್ನು ಪಡ್ಕೋಬೇಕು, ಆ ಸಂಪಿನಿಂದ ನಾವು ಅತಿ ಹೆಚ್ಚು ಸಮೃದ್ಧಿಯನ್ನು ಹೊಂದಬೇಕು, ನಮ್ಮ ತಾತ ಮುತ್ತಾತಂದ್ರ ಆಸ್ತಿಯನ್ನು ಅನುಭವಿಸ್ಬೇಕು, ಅದೆಲ್ಲವೂ ಈ ಸಂಪಿನಿಂದ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ನಿಮಗೆ ತಿಳಿಸ್ಕೊಡೋದ್ರ ಜೊತೆಗೆ ಸಂಪನ್ನ ಹೇಗೆ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ನಡೆಯುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಸ್ವಾಗತ. ಓಂ ಅನಘಾಯ ನಮಃ. ಒಂದು ಸಂಪು ಅನ್ನುವಂಥದ್ದು ಒಂದು ಮನೆಯ ಸಮೃದ್ಧಿಯ ಒಂದು ತಳಪಾಯ ಅಂತ ಕರಿಬೋದು ಅಥವಾ ಬುನಾದಿ ಅಂತ ಕರಿಬೋದು. ಅದೇ ಆ ಮನೆಯ ಒಂದು ಮುಖ್ಯ ವಿಚಾರ ಆಗಿರುತ್ತೆ. ಆ ಮನೆಯನ್ನ ಸಂಪೂರ್ಣ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಸಂಪಿನಲ್ಲಿರುತ್ತೆ. ಹಾಗಾಗಿ ಸಂಪ್ ಮಾಡ್ಕೋಬೇಕಾದ್ರೆ ಅದರ ನಿಯಮಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇಷ್ಟು ದಿನ ನಿಮಗೆಲ್ಲ ಸಾಕಷ್ಟು ಮಿಥ್ಯಗಳನ್ನ, ಕೆಲವೊಂದು ಕಥಾಕಥಿತ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನ ಹೇಳಿ ಹೇಳಿ ತಲೆಯಲ್ಲಿ ತುಂಬಿ ನಿಮಗೆ ನಾವು ಹೊಸದನ್ನು ಹೇಳಬೇಕಾದ್ರೆ ಅದನ್ನು ಗ್ರಹಿಸೋದಕ್ಕಾಗಲ್ಲ. ಗ್ರಹಿಸಿದ್ರು ಅದನ್ನು ಮಾಡ್ಕೊಳ್ಳೋ ಧೈರ್ಯ ಕೂಡ ಬರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನಮ್ಮ ವಾಸ್ತುಶಿಲ್ಪದ ಒಂದು ಮೂಲ, ಈಗ ಸಾವಿರಾರು ವರ್ಷಗಳ ಮನೆ ಉಳಿದಿರಲ್ಲ, ಆದರೆ ದೇವಸ್ಥಾನಗಳು ಉಳ್ಕೊಂಡಿದೆ. ಆ ದೇವಸ್ಥಾನಗಳಿಂದ ಪಡ್ಕೊಂಡಂಥ ವಿಚಾರ, ನಮ್ಮ ಮನೆಯು ದೇವಸ್ಥಾನ ಅಂದಾಗ ದೇವಸ್ಥಾನದಲ್ಲಿರ್ತಕ್ಕಂತಹ ಸಾಕಷ್ಟು ಅಂಶಗಳು, ವಿಚಾರಗಳು ನಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡಾಗ ಕೂಡ ಅದು ನಮಗೆ ಸಮೃದ್ಧಿಯನ್ನು ತರೋದ್ರಲ್ಲಿ ಎರಡು ಮಾತಿಲ್ಲ. ಆ ಕಾರಣದಿಂದಾಗಿ ಸಾಕಷ್ಟು ದೇವಸ್ಥಾನಗಳ ಉದಾಹರಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ, ಸಾಕ್ಷ್ಯಗಳ ಜೊತೆ ಬಂದಿದ್ದೀನಿ. ಆ ಎಲ್ಲ ವಿಚಾರಗಳು ನಿಮಗೆ ಕೂಡ ಬಹಳ ಒಂದು ಮನಮುಟ್ಟುವಂತೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ನಡೀಲಿಕ್ಕಿದೆ. ಈ ಒಂದು ಕರ್ಣರೇಖೆಯ ವಿಚಾರವನ್ನು ಕಂಡು ಹಿಡ್ತಿರ್ತಕ್ಕಂತಹ ನಮ್ಮ ಪ್ರೇಮ್ ಕುಮಾರ್ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಸಂಪಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿರುವಂಥದ್ದು. ಸಂಪು ಅಂತ ಬಂದಾಗ ನೋಡಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳೋಣ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಸಂಪನ್ನ ಇಲ್ಲಿ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಮಾಡ್ಕೊಳ್ಳಿ. ಈ ರೇಖೆ ಏನಿದೆ, ಈ ರೇಖೆಯ ಮೇಲೆ ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬರಬಾರ್ದು ಅನ್ನೋದಕ್ಕೆ ಅವರು ಪುಸ್ತಕಗಳಲ್ಲಿ ಕೆಲವೊಂದು ಗ್ರಂಥಗಳ ಉಲ್ಲೇಖವನ್ನು ಕೊಡುವಂಥದ್ದು. ಆದರೆ ನೈಜವಾಗಿ, ವಾಸ್ತವವಾಗಿ, ಪ್ರಾಕ್ಟಿಕಲ್ ಆಗಿ ಏನು ನಡೀತಾ ಇದೆ, ಯಾವುದರಿಂದ ರಿಸಲ್ಟ್ ಬರ್ತಾ ಇದೆ, ಯಾವುದು ಪ್ರಾಕ್ಟಿಕಲಿ ಕರೆಕ್ಟು, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಮತ್ತು ವಾಸ್ತು ಅನ್ನೋಂಥದ್ದು ಪ್ರಾಕ್ಟಿಕಲ್. ಇವತ್ತಿನ ಕಾಲಮಾನಕ್ಕೆ, ಹಾಗೆಯೇ ಇವತ್ತಿನ ಜೀವನ ಶೈಲಿಗೆ ಮನೆಯ ಅಳತೆಗಳು ವ್ಯತ್ಯಾಸ ಆಗಿದೆ. ಮೊದಲು ವಿಶಾಲವಾದ ಜಾಗಗಳಲ್ಲಿ ವಿಶಾಲವಾದ ಮನೆಗಳನ್ನು ಕಟ್ಕೋತಾ ಇದ್ರು, ಬಹಳ ದೊಡ್ಡ ಪ್ರಮಾಣದಲ್ಲಿ ಮನೆ ಕಟ್ತಾ ಇದ್ರು. ಇವತ್ತು ನಾವು 30-50, 30-40, 20-30 ಈ ರೀತಿಯಾಗಿ 20-40 ಈ ಥರ ಚಿಕ್ಕ ಸೈಟ್ಗಳಿಗೆ ಮೀಸಲಾಗ್ಬಿಟ್ಟಿದ್ದೀವಿ. ಈ ರೀತಿ ಚಿಕ್ಕ ಸೈಟ್ಗಳಲ್ಲಿ ಮನೆ ಕಟ್ಟೋದಕ್ಕೂ ಒಂದು ದೊಡ್ಡ ವಿಶಾಲವಾದ ಜಾಗದಲ್ಲಿ ಕಟ್ಟೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ಚಿಕ್ಕ ಸೈಟಲ್ಲೂ ಮತ್ತೆ ಆಯಾ ಇನ್ನೊಂದು ಅಂತ ಮತ್ತೆ ಚಿಕ್ಕದು ಮಾಡ್ಕೊಂಡಿರ್ತಾರೆ ಮನೆನ. ಅಲ್ಲಿ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೋತಾರೆ. ಅಗಲದಲ್ಲಿ ಕಡಿಮೆ ಇರ್ತಕ್ಕಂಥ ಸೈಟ್ಗಳು ಬಹಳ ಚಾಲೆಂಜನ್ನು ಕೊಡುತ್ತೆ, ಯಾವಾಗ ಡಿಗ್ರಿ ವ್ಯತ್ಯಾಸ ಇದ್ದಾಗ. ಈ ರೀತಿಯಾಗಿದ್ದಾಗ ನೋಡಿ, ಇದೇನಾದ್ರು ಡಿಗ್ರಿ ವ್ಯತ್ಯಾಸ ಆಗ್ಬಿಟ್ರೆ ಈ ಸಂಪು ಪೂರ್ವ ಕನೆಕ್ಟ್ ಆಗಿಬಿಟ್ಟಿರುತ್ತೆ.
ಸೊ ಇಲ್ಲಿ ಪೂರ್ವ ಕನೆಕ್ಟ್ ಆಗಿಬಿಡುತ್ತೆ. ಪೂರ್ವ ಕನೆಕ್ಟ್ ಆದಾಗ ಈ ಸಂಪಿಂದನೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗ್ಬರುತ್ತೆ. ಶಾರ್ಟ್ ವಿಡಿಯೋಗಳ ಮೂಲಕ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಅದಲ್ಲದೆ ನನ್ನ ಪ್ಲಾನ್ ಕರೆಕ್ಷನ್ ವಿಡಿಯೋಗಳಲ್ಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈ ಡಿಗ್ರಿ ವ್ಯತ್ಯಾಸ ಆಗಿದ್ದಾಗ ಈ ಒಂದು ಉತ್ತರ ಈಶಾನ್ಯದ ಸಂಪು ಕೂಡ ಉತ್ತರವನ್ನು ತಲುಪುತ್ತೆ. ಆಗ ಮನೆ ಯಜಮಾನಿ ತೊಂದರೆಯನ್ನ ಮಾಡುತ್ತೆ. ಈ ಪೂರ್ವ ಈಶಾನ್ಯದ ಸಂಪು ಪೂರ್ವಕ್ಕೆ ಯಾವಾಗ ಬಂತು, ಯಾವಾಗ ಸಾಕಷ್ಟು ಸಂದರ್ಭ ಹೇಗಿರುತ್ತೆ ಅಂದ್ರೆ, ನಾನು ಮೊನ್ನೆ ಒಂದು ಶಿವಮೊಗ್ಗ ವಿಸಿಟ್ನಲ್ಲಿ ಗಮನಿಸಿದ್ದೀನಿ. ಈ ಭಾಗದಲ್ಲಿ ಬೋರ್ವೆಲ್ ಬರುತ್ತೆ. ಈ ಬೋರ್ವೆಲ್ ಅನ್ನ ತಪ್ಪಿಸೋದಕ್ಕೆ ಹೋಗಿ ಸಂಪನ್ನ ಹೀಗೆ ಮಾಡ್ಕೊಂಡಿದ್ದಾರೆ. ಅವಾಗ ಪೂರ್ವಕ್ಕೆ ಬಂತು. ಪೂರ್ವಕ್ಕೆ ಬಂದಾಗ ಆ ಮನೆ ಯಜಮಾನನಿಗೆ ಸಾಕಷ್ಟು ಅನಾರೋಗ್ಯವನ್ನ, ಹೃದಯ ಸಂಬಂಧಿ ಅನಾರೋಗ್ಯವನ್ನ ಕೊಟ್ಟಿರ್ತಕ್ಕಂಥದ್ದು ವಿತ್ ಪ್ರೂಫ್ ನಮಗೆ ಸಿಕ್ಕಿದೆ. ಇದು ಒಂದು ಉದಾಹರಣೆ. ಯಾಕೆ ರೀಸೆಂಟ್ ಆಗಿ ಹೋಗಿರೋದು ನಮ್ಗೆ ಜ್ಞಾಪಕ ಇರುತ್ತೆ, ತುಂಬಾ ಹಳೆದು ಸಾಕಷ್ಟು ನೋಡಿದೀವಿ. ಅಂಥ ಕೇಸ್ಗಳಲ್ಲೂ ಸಹಿತ ಈ ರೀತಿಯಾದ ವ್ಯವಸ್ಥೆ ಆಗಿದೆ. ಇಲ್ಲಿ ಚಾಮರಾಜನಗರದಲ್ಲಿ ಒಬ್ಬರ ಮನೆಯಲ್ಲಿ ಇದೇ ರೀತಿಯಾಗಿ ಸಂಪಿರುತ್ತೆ. ಎಕ್ಸಾಕ್ಟ್ ಇಲ್ಲಿ ಪೂರ್ವ ಸೆಂಟ್ರಲ್ ಸಂಪಿರುತ್ತೆ. ಅವ್ರಿಗೂ ಕೂಡ ಹಾರ್ಟ್ ಆಪರೇಷನ್ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಅದೇ ರೀತಿ ಉತ್ತರಕ್ಕೆ ಹೋಗ್ಬಿಟ್ರೆ ಮನೆ ಯಜಮಾನಿಗೆ ಸಾಕಷ್ಟು ಆರೋಗ್ಯ ವ್ಯತ್ಯಾಸವನ್ನು ಮಾಡಿ, ಆಸ್ಪತ್ರೆ ಖರ್ಚುಗಳನ್ನು ಮಾಡಿ, ಸಾಕಷ್ಟು ಹಣ ಖರ್ಚು ಮಾಡಿನೇ ಮಾಡಲೇಬೇಕಾಗಿ ಬರುತ್ತೆ. ಆ ರೀತಿಯಾದ ಒಂದು ತೊಂದರೆಯನ್ನ ಈ ಉತ್ತರದ ಸಂಪು ಪೂರ್ವದ ಸಂಪು ಕೊಡ್ತವೆ. ಹಾಗಾದ್ರೆ ಈ ಸಂಪೆ ಇಷ್ಟು ಎಫೆಕ್ಟ್ ಕೊಡಬೇಕಾದ್ರೆ ಅದು ಶುದ್ಧ ನೀರಿನ ಸಂಪು ಪಿಟ್ಗುಂಡಿ ಇದ್ರೆ ಎಷ್ಟು ಎಫೆಕ್ಟ್ ಕೊಡಬಹುದು ನೀವೇ ಯೋಚನೆ ಮಾಡಿ. ಅದೆರಡು ಅದೇ ರಿಸಲ್ಟ್ ಅನ್ನೇ ಕೊಡುತ್ತೆ, ಇನ್ನೂ ಪ್ರಖರವಾದ ರಿಸಲ್ಟ್ ಅನ್ನು ಕೊಡುತ್ತೆ. ಅದಾದ್ಮೇಲೆ ಈ ಸಂಪು ಈ ಗೆರೆಗೆ ತಾಗಬಾರದು ಅಂತ ಹೇಳ್ತಾರೆ. ಕೆಲವೊಬ್ರು ಇದನ್ನ ಈಶ ಸೂತ್ರ ಅಂತ ಕರೀತಾರೆ, ಕೆಲವೊಬ್ರು ಇದನ್ನ ಕರ್ಣರೇಖೆ ಅಂತ ಕರೀತಾರೆ, ಕೆಲವೊಬ್ರು ಇದನ್ನ ಡಯಾಗೋನಲ್ ಲೈನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಇದು ಏನು ಹಾಗಾದ್ರೆ? ಇದು ನೋಡಿ, ಒಂದು ಮನೆಗೆ ಎರಡು ಕರ್ಣರೇಖೆ ಇರ್ತವೆ. ಇದೊಂದು ರೇಖೆ, ಇದೊಂದು ರೇಖೆ. ಇದು ವಾಯವ್ಯದಿಂದ ಅಗ್ನಿಗೆ ಬರ್ತಕ್ಕಂಥದ್ದು, ಇದು ನೈಋತ್ಯದಿಂದ ಈಶಾನ್ಯಕ್ಕೆ ಬರ್ತಕ್ಕಂಥ ಒಂದು ರೇಖೆ. ಈ ರೇಖೆಯನ್ನು ನಾವು ಕರ್ಣರೇಖೆ ಅಂತ ಕರಿತೀವಿ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಕರ್ಣರೇಖೆ ಅಂತೀವಿ. ಇಂಗ್ಲಿಷ್ನಲ್ಲಿ ನಿಮಗೆ ಬೇಕಂದ್ರೆ ಇದನ್ನು ನಾವು ಡಯಾಗೋನಲ್ ಲೈನ್ ಅಂತ ಕರಿತೀವಿ. ಅಂದ್ರೆ ಒಂದು ರೆಕ್ಟ್ಯಾಂಗಲ್ ಅನ್ನ ಅಥವಾ ಒಂದು ಸ್ಕ್ವೇರ್ ಅನ್ನ ಡಯಾಗೋನಲ್ಲಿ, ಅಂದ್ರೆ ಈ ಕಾರ್ನರ್ ಟು ಕಾರ್ನರ್ ಯಾವ್ದು ಡಿವೈಡ್ ಮಾಡುತ್ತೋ ಅದು ಕರ್ಣರೇಖೆ. ಆ ಕರ್ಣರೇಖೆಗೆ ಸಂಪು ಕನೆಕ್ಟ್ ಆಗಬಾರ್ದು ಅನ್ನೋದು ಸಾಕಷ್ಟು ಜನರ ವಾದ. ಆದ್ರೆ ನಾವು ಕಂಡುಕೊಂಡಿರ್ತಕ್ಕಂಥ ವಿಚಾರ ಏನು, ಪ್ರಾಕ್ಟಿಕಲಿ ಏನು ಅನುಭವಗಳನ್ನ ಪಡ್ಕೊಂಡಿದ್ದೀವಿ, ಆಧಾರದ ಮೇಲೆ ಹೇಳ್ಬೇಕಂದ್ರೆ ಈ ರೇಖೆಗೆ ಸಂಪು ಕನಿಷ್ಠ ಪಕ್ಷ 1.5 ಅಡಿ 2 ಅಡಿ ಆದರೂ ಟಚ್ ಆಗಬೇಕು. ಈ ರೀತಿಯಾಗಿ ಟಚ್ ಆದಾಗ ಮಾತ್ರ ಈ ಸಂಪು ನಿಮಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಯಾವ ರೀತಿಯಾಗಿ ರಿಸಲ್ಟ್ ಕೊಡುತ್ತೆ? ಉದಾಹರಣೆಗೆ ನೋಡಿ, ಈ ರೀತಿಯಾಗಿ ನೀವು ಉತ್ತರದ ಮಧ್ಯದಲ್ಲಿ ಅಥವಾ ಈ ರೀತಿಯಾಗಿ ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಈಶಾನ್ಯದಲ್ಲಿ ಸಂಪನ್ನು ಮಾಡಿಕೊಂಡಾಗ ನೀವು ನೋಡ್ತಾ ಇದ್ದೀರಾ, ಅಣ್ಣ ತಮ್ಮಂದ್ರು ಕಿತ್ತಾಡ್ತಾ ಇದ್ದಾರೆ. ಅಣ್ಣ ತಮ್ಮಂದ್ರು ಆಸ್ತಿನ ಹಂಚ್ಕೊಳಕ್ ಆಗ್ತಾ ಇಲ್ಲ. ಸಂಪಿದ್ರೂ ಸಹ ಆಗ್ತಾ ಇಲ್ಲ. ವರ್ಷಗಟ್ಲೆ ಅವು ಲಿಟಿಗೇಷನ್ ಅಲ್ಲಿ ಬಿದ್ದಿರ್ತವೆ, ಇಲ್ಲ ಅಂದ್ರೆ ಅಣ್ಣ ತಮ್ಮಂದ್ರ ವ್ಯಾಜ್ಯದಲ್ಲಿ ಬಿದ್ದಿರುತ್ತೆ. ಆ ಮನೆಯ ಹಂಚಿಕೆ, ಆಸ್ತಿ ಹಂಚಿಕೆ ಇತ್ಯರ್ಥನೇ ಆಗೋದಿಲ್ಲ. ಒಬ್ರು ಮುಂದೆ ಬಂದ್ರೆ ಇನ್ನೊಬ್ರು ಮುಂದೆ ಬರಲ್ಲ. ಒಬ್ರು ಇನ್ನೊಬ್ರಿಗೆ ಕೊಡ್ತಕ್ಕಂತಹ ಪಾಲ್ನಲ್ಲಿ, ಚೌಕಾಸಿನಲ್ಲಿ, ಅದರಲ್ಲಿ ನೆಗೋಸಿಯೇಷನ್ ಅಲ್ಲಿ ಜಗಳಗಳಾಗ್ತವೆ. ಹಂಗೆ ಮುಂದೂಡಲ್ಪಡ್ತವೆ. ಯಾರೋ 30 ವರ್ಷ 35 ವರ್ಷ ಇರಬೇಕಾದ್ರೆ ವ್ಯಾಜ್ಯಗಳು ಇವತ್ತು ಅವ್ರು 60 ವರ್ಷ ಮುದುಕರಾದ್ರೂ ವ್ಯಾಜ್ಯಗಳು ಈಡೇರಿಲ್ಲ, ಅಷ್ಟು ಲಾಂಗ್ ಹೇಳ್ಕೊಂಡ್ ಬರ್ತವೆ. ಸೊ ಹಂಗಿರ್ಬೇಕಾದ್ರೆ ಸಂಪಿದ್ರೂ ಹೀಗಾಗ್ತಾ ಇದೆ ಅಂತ ನೀವು ಯೋಚನೆ ಮಾಡ್ಬೇಕಾಗಿ ಬಂದಾಗ ನೋಡಿ, ಅದರ ಸಮಸ್ಯೆ ಏನು ಅಂತಂದ್ರೆ, ಯಾವಾಗ ಈ ಕರ್ಣರೇಖೆಯನ್ನ ಸಂಪು ಕನೆಕ್ಟ್ ಮಾಡಲ್ವೋ ಅವಾಗ ನೀವು ಅಣ್ಣ ತಮ್ಮಂದ್ರು ಕಿತ್ತಾಡ್ಬೇಕಾಗಿ ಬರುತ್ತೆ. ಮನೆಯಲ್ಲಿ ಆಸ್ತಿ ವ್ಯಾಜ್ಯಗಳು ಹಾಗೆ ಇರ್ತವೆ. ಕಿತ್ತಾಡಿ ಆ ಆಸ್ತಿ ಇನ್ಯಾರ್ದೋ ಪಾಲಾಗಬೇಕಾಗ ಪ್ರಸಂಗ ಬರುತ್ತೆ. ಈ ನಿಮ್ಮ ಆಸ್ತಿ, ಅದರಲ್ಲೂ ಕೂಡ ನೈಋತ್ಯ ಅಂದ್ರೆ ಯಾರು? ಪಿತೃಗಳು. ಈಶಾನ್ಯ ಅಂದ್ರೆ ಯಾರು? ವಂಶ. ಪಿತೃಗಳ ಆಸ್ತಿಯನ್ನ ನಮ್ಮ ವಂಶದವರು ತಿನ್ನಬೇಕು. ಆ ತಿನ್ನುವ ಯೋಗ ಬೇಕಾ ನಿಮಗೆ? ಆ ಯೋಗ ಬೇಕನ್ನೋದಾದ್ರೆ
ಈಶಾನ್ಯದ ಕರ್ಣರೇಖೆಗೆ ಅದು ಪೂರ್ವ ಈಶಾನ್ಯದಿಂದ ಸಂಪು ಬಂದಿರಲಿ ಅಥವಾ ಉತ್ತರ ಈಶಾನ್ಯದಿಂದ ಸಂಪು ಬಂದಿರಲಿ, ಅದು ಕರ್ಣರೇಖೆಗೆ ಕನೆಕ್ಟ್ ಆಗಬೇಕು. ಅಂದ್ರೆ ಮಾತ್ರ ಆ ಸ್ಥಿತಿ ಅನ್ನುವ ಯೋಗ ನಿಮಗೆ ಬರುತ್ತೆ ಅನ್ನುವಂಥ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಚಾರ ಇದಕ್ಕೆ ನಿಮ್ಗೆ ನಾನು ಸಾಕ್ಷಿ ಕೊಟ್ಟರೆ ಒಪ್ತೀರಾ, ಇಲ್ಲ ಅಂದ್ರೆ ಒಪ್ಪಲ್ಲ. ಜನರಿಗೆ ಪುಸ್ತಕ ಸಾಕ್ಷ್ಯ ಬೇಕು. ಪುಸ್ತಕಕ್ಕಿಂತ ಮಾತ್ರವಾದ ಪ್ರಾಕ್ಟಿಕಲ್ ಸಾಕ್ಷಿಗಳನ್ನ ನಾನು ಕೊಟ್ರೆ, ಆ ಸಾಕ್ಷಿಗಳನ್ನ ಕೊಡ್ಬೇಕಂತಾನೆ ನೋಡಿ ಎಲ್ಲ ವಿಚಾರಗಳೊಂದಿಗೆ ಆ ಒಂದು ಸಾಕ್ಷ್ಯಗಳೊಂದಿಗೆ ಬಂದಿದೆ. ಸಾಕ್ಷ್ಯಗಳೇನು ಹಾಗಾದ್ರೆ? ಪ್ರಾಕ್ಟಿಕಲ್ ಸಾಕ್ಷ್ಯಗಳೇನು? ಇವತ್ತು ಪುಸ್ತಕದಲ್ಲಿ ಓದ್ತಕ್ಕಂತಹ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿ ಬಂದ್ರೆ ಆಗಲೇ ಹೇಳಿದೆ, ಸೈಟಿನ ಅಳತೆಗಳಿಗೂ ಅದೆಲ್ಲದಕ್ಕೂ ನಮ್ಗೆ ಚಾಲೆಂಜಸ್ ಬರುತ್ತೆ ಅನ್ನೋದು. ಮತ್ತು ಇವತ್ತು ಪಿಲ್ಲರ್ಗಳ ವ್ಯವಸ್ಥೆ ಇದೆ. ಮಹಡಿ ಮನೆಗಳನ್ನ ಕಟ್ತಾ ಇದ್ದೀವಿ, 4 ಫ್ಲೋರ್ 5 ಫ್ಲೋರ್ ತನಕ 6 ಫ್ಲೋರ್ ತನಕ ಮನೆಗಳನ್ನ ಕಟ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಫ್ಲೋರ್ ವೈಸ್ ಮನೆ ಕಟ್ಟಬೇಕಾದ್ರೆ ಆ ವಾಸ್ತು ಅನ್ನುವಂಥದ್ದು ಬದಲಾವಣೆ ಆಗೇ ಆಗುತ್ತೆ. ಮಾಡರ್ನ್ ಯುಗಕ್ಕೆ ತಕ್ಕ ಅಪ್ಡೇಟ್ ಆಗ್ಬೇಕಾಗತ್ತೆ. ನಾವು ವಾಸ್ತು ತಜ್ಞರು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ, ವಿಚಾರಗಳನ್ನ ಗ್ರಹಿಸ್ಕೋಬೇಕಾಗುತ್ತೆ. ಅದನ್ನ ಇದರಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು? ಶಾಸ್ತ್ರ ಸಾಕಷ್ಟು ಪುರಾತನ ಶಾಸ್ತ್ರನೇ, ಋಷಿಮುನಿಗಳೇ ಬರೆದಿರ್ತಕ್ಕಂಥದ್ದು, ನಾವು ಒಪ್ಕೋತಾ ಇದ್ದೀವಿ. ಆದರೆ ಕಾಲಾಂತರದಲ್ಲಿ ಬ್ರಿಟಿಷರ ಕಾಲದಲ್ಲಿರ್ಬೋದು, ಮೊಘಲರ ಕಾಲದಲ್ಲಿರ್ಬೋದು, ಅವುಗಳು ತಿದ್ದಲ್ಪಟ್ಟಿವೆ ಅಂತಕ್ಕಂಥ ವಿಚಾರ. ಆ ಶಾಸ್ತ್ರಗಳ ಮ್ಯಾನಿಪುಲೇಷನ್ ಆಗಿದೆ, ಸಹಜವಾಗಿ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಈ ವಾಸ್ತುಶಾಸ್ತ್ರದಲ್ಲಿ ಸಾಕಷ್ಟು ಮ್ಯಾನಿಪುಲೇಷನ್ ಆಗಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸುತ್ತೆ. ಯಾಕಂದ್ರೆ ಅನುವಾದ ಮಾಡಿದವರೆಲ್ಲ ಫಾರಿನರ್ಸ್. ಸಾಕಷ್ಟು ಪುಸ್ತಕಗಳು ಇವತ್ತು ನಿಮಗೆ ಒರಿಜಿನಲ್ ಸಿಗೋದೇ ಇಲ್ಲ. ಯಾರೋ ಅವರ ಈ ಸಂಸ್ಕೃತವನ್ನು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಇನ್ಯಾವುದೋ ರೀತಿಯಲ್ಲಿ ಮ್ಯಾನಿಪುಲೇಷನ್ ಮಾಡಿಕೊಂಡು ಅವ್ರಿಗೆ ಹೇಗೆ ಅರ್ಥ ಆಗಿದೆ ಹಾಗೆ ಬರ್ಕೊಂಡು ಈ ರೀತಿಯಾಗಿ ಸಾಕಷ್ಟು ಮ್ಯಾನಿಪುಲೇಷನ್ಗಳು ಕಾಣಿಸ್ತವೆ. ಸಾಕಷ್ಟು ಮ್ಯಾನಿಪುಲೇಷನ್ಗಳು ಮತ್ತು ಪರ್ಪಸ್ಫುಲ್ ಆಗಿ ಮಾಡಿರ್ತಕ್ಕಂಥ ಮ್ಯಾನಿಪುಲೇಷನ್ಗಳು ಕೆಲವೊಂದು ಇರ್ತವೆ. ಅವೆಲ್ಲ ರಾಜಕೀಯವಾಗಿರ್ಬೋದು ಅಥವಾ ಅದಕ್ಕೆ ಬೇರೆ ಇನ್ನೇನೋ ಹಿನ್ನೆಲೆ ಇರಬಹುದು. ಸಾಕ್ಷ್ಯ ಹುಡ್ಕೊಂಡು ಹೋಗ್ಬೇಕಾಗಿ ಬಂದ್ರೆ ನಿಮಗೆ ನಾನು ಕೊಡ್ತಕ್ಕಂತಹ ಮೊದಲ ಸಾಕ್ಷ್ಯ ಅಂದ್ರೆ ಹಂಪಿಯ ವಿರೂಪಾಕ್ಷ ದೇವಾಲಯ. ನಿಮಗೆಲ್ಲ ತಿಳಿದೇ ಇದೆ, ಪಠ್ಯ ಪುಸ್ತಕಗಳಿಂದ ಹಿಡಿದು ನೀವು ಸ್ಕೂಲ್ ಡೇಸಿಂದ ಹಿಡಿದು ಸಾಕಷ್ಟು ಕಡೆ ನೀವು ಓದಿರೋದು ಹಾಳು ಹಂಪೆ ಹಾಳು ಹಂಪೆ ಹಾಳು ಹಂಪೆ ಅಂತ. ವಿಜಯನಗರ ಸಾಮ್ರಾಜ್ಯದ ಒಂದು ಕೈಗನ್ನಡಿ ಆಗಿರ್ತಕ್ಕಂತಹ ಹಂಪಿಯನ್ನ ಇವತ್ತು ಹಾಳು ಹಂಪಿ ಕರಿತಾ ಇದ್ದಾರೆ. ಯಾಕೆ ಹಾಗಾದ್ರೆ? ಹಂಪಿ ನಿಜವಾಗ್ಲೂ ಹಾಳು ಹಂಪೆನ? ಹಾಳಾಗಿರೋದನ್ನ ಕಂಡಾಗ ಹಾಳು ಹಂಪೆ ಅಂತಾನೆ ಅನ್ಸುತ್ತೆ. ಯಾರಿಗೆ ಏನು ಕಾಣಿಸುತ್ತೋ ಅದನ್ನೇ ಹೇಳ್ತಾರೆ ಅಲ್ವಾ? ನಮಗೆ ಇನ್ನೂ ಸಹ ಅಲ್ಲಿ ಸಾಕಷ್ಟು ದೇವಾಲಯಗಳು ಸಂಪದ್ಭರಿತವಾಗಿ ಇವತ್ತಿಗೂ ಆರಾಧನೆಯೊಂದಿಗೆ ಅಲ್ಲಿ ಪ್ರತಿ ವರ್ಷ ಜಾತ್ರೆ, ಪ್ರತಿ ವರ್ಷ ಪ್ರತಿ ದಿವಸವೂ ಪೂಜೆ, ಪ್ರತಿಯೊಂದನ್ನು ನಡೆಸ್ಕೊಂಡು ಆ ದೇವಸ್ಥಾನವನ್ನ ಆ ಒಂದು ಇಡೀ ವಿಜಯನಗರ ಸಾಮ್ರಾಜ್ಯದ ಕಿರೀಟಪ್ರಾಯವಾಗಿ ಅದನ್ನು ಇನ್ನೂ ಉಳಿಸ್ಕೊಂಡ್ ಬಂದಿರತಕ್ಕಂತಹ ದೇವಸ್ಥಾನ ಅಂದ್ರೆ ಅದು ವಿರೂಪಾಕ್ಷ ದೇವಾಲಯ. ಈ ವಿರೂಪಾಕ್ಷ ದೇವಾಲಯದ ಸಮೃದ್ಧಿಯನ್ನ ನೋಡ್ಬೇಕಂದ್ರೆ ನೀವು ಹೋಗಿ ಹಂಪಿಯನ್ನ ವಿಸಿಟ್ ಮಾಡಿ. ಆ ಹಂಪಿಯಲ್ಲಿ ನೋಡಿದಾಗ ನಿಮ್ಗೆ ಆ ಸಮೃದ್ಧಿ ಕಣ್ಣಿಗೆ ಕಾಣಿಸುತ್ತೆ. ಇವತ್ತಿಗೂ ಆ ವಿಜಯನಗರ ಸಾಮ್ರಾಜ್ಯದ ಸಮೃದ್ಧಿ ನಿಮ್ಮ ಕಣ್ಮುಂದೆ ಬರುತ್ತೆ. ಅಲ್ಲಿ ಸಾಕಷ್ಟು ದೇವಸ್ಥಾನಗಳು ಅಳಿವಿನಂಚಿಗೆ ಬಂದಿದ್ದಾವೆ, ಕೆಲವೊಂದು ನಾಶ ಆಗಿದ್ದಾವೆ. ಅದು ಪ್ರಾಕೃತಿಕವಾಗಿಯೂ ಇನ್ನು ಕೆಲವೊಂದು ದಾಳಿಗಳಿಂದಲೂ ಆ ರೀತಿಯಾಗಿ ಆಗಿದೆ. ಹಾಗಾದ್ರೆ ಎಲ್ಲ ಹಂಪಿಯಲ್ಲಿ ಸಾಕಷ್ಟು ವಿಜಯ ವಿಠಲ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ಈ ಕಲ್ಲಿನ ರಥ ಇರ್ಬೋದು, ಕೃಷ್ಣ ದೇವಾಲಯ ಇರ್ಬೋದು, ಸಾಕಷ್ಟು ದೇವಾಲಯಗಳು ನಶಿಸಲ್ಪಟ್ಟಿವೆ. ಅವು ಆಕ್ರಮಣಕ್ಕೆ ಒಳಗಾಗಿವೆ, ಎಫೆಕ್ಟ್ ಆಗಿದೆ. ಆದರೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಏನೂ ಆಗಿಲ್ಲ, ಇನ್ನೂ ಬಲಾಢ್ಯವಾಗಿ ನಿಂತ್ಕೊಂಡಿದೆ. ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಪ್ರತಿದಿನ ಪೂಜೆಯನ್ನು ಪಡಿತಾ ಇದೆ. ವಿರೂಪಾಕ್ಷ ಸ್ವಾಮಿಯ ದೇವಸ್ಥಾನ, ಆ ಒಂದು ದೇವರ ದರ್ಶನ ಕೂಡ ನಿಮಗೆ ಲಭ್ಯ ಇದೆ. ಹಾಗಿರ್ಬೇಕಾದ್ರೆ ಈ ದೇವಸ್ಥಾನ ಮಾತ್ರ ಯಾಕೆ ಉಳ್ಕೋತು? ಇದಕ್ಕೆ ಕಾರಣವನ್ನು ಹುಡ್ಕೊಂಡು ಹೋದಾಗ ಅಲ್ಲಿ ನಾನು ಅಬ್ಸರ್ವ್ ಮಾಡಿರುವಂಥ ವಿಚಾರವನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ಅಲ್ಲಿ ಒಂದು ಕಲ್ಯಾಣಿ ಇದೆ. ಇದು ವಿರೂಪಾಕ್ಷ ದೇವಸ್ಥಾನ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ
ದೇವಸ್ಥಾನ ಇದೆ, ಇದೆಲ್ಲ ಪ್ರಾಕಾರ. ಇದು ಕಾಲಾಂತರದಲ್ಲಿ ಇವೆಲ್ಲ ಬ್ಲಾಕ್ ಮಾಡಿಕೊಂಡು ಒಂದು ಗೋಡೆಗಳನ್ನ ಕಟ್ಕೊಂಡು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಇದೇ ಭಾಗದಲ್ಲಿ ಕಲ್ಯಾಣಿ ಇದೆ. ಈ ಕಲ್ಯಾಣಿ ದೇವಸ್ಥಾನದ ಕರ್ಣರೇಖೆ ಕನೆಕ್ಟ್ ಆಗ್ತಾ ಇದೆ. ಈ ದೇವಸ್ಥಾನದ ಕರ್ಣರೇಖೆ ಕನೆಕ್ಟ್ ಆಗಿರೋ ಕಾರಣಕ್ಕೆ ಆ ಒಂದು ದೇವಸ್ಥಾನ ಇವತ್ತಿಗೂ ಸಮೃದ್ಧಿಯಾಗಿದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಅಲ್ಲಿ ಪೂಜೆ ಆಗ್ತಕ್ಕಂಥ ಸಾಕಷ್ಟು ದೇವಸ್ಥಾನ ಇದಾವೆ. ಈ ಒಂದು ದೇವಸ್ಥಾನದ ವಿಚಾರ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಹಂಪಿಯಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿದು, ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಅಂತ. ಸಾಧ್ಯ ಆದರೆ ಹಂಪಿಗೆ ಹೋಗಿ ಬನ್ನಿ. ಅದೇ ರೀತಿ ಆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಯ ದರ್ಶನ ಜೊತೆಗೆ ವಿರೂಪಾಕ್ಷ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲಿ ಪೂರ್ವದ ಬಾಗಿಲು ಮತ್ತೆ ಇಲ್ಲಿ ರಾಜಗೋಪುರ ಇದೆ. ಇದು ಉತ್ತರ. ಈ ಈಶಾನ್ಯ, ಈ ನೈಋತ್ಯ ಮತ್ತೆ ಈಶಾನ್ಯದಿಂದ ಹಾದು ಹೋಗ್ತಕ್ಕಂತಹ ರೇಖೆ ಏನಿದೆ ಅಲ್ವಾ, ಈ ರೇಖೆಗೆ ಈ ಕಲ್ಯಾಣಿ ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ಈ ದೇವಸ್ಥಾನವನ್ನು ನಾವು ಇವತ್ತಿಗೂ ಅಷ್ಟು ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ನೂರಾರು ವರ್ಷ, ಸಾವಿರಾರು ವರ್ಷಗಳ ನಂತರವೂ ಈ ದೇವಸ್ಥಾನ ಇವತ್ತಿಗೂ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಅಥವಾ ಇದು ಹಿಂದೂಗಳಿಗೆ ಇನ್ನೂ ಅವ್ರ ಕೈಲಿ ಉಳ್ಕೊಂಡಿದೆ ಅನ್ನೋದಾದ್ರೆ ಈ ಒಂದು ಕಲ್ಯಾಣಿಯ ಪಾತ್ರ ಬಹುಮುಖ್ಯ ಅಂತ ಹೇಳ್ತೀವಿ. ಬೇಲೂರಿನ ಚನ್ನಕೇಶ್ವರ ದೇವಾಲಯ. ಬೇಲೂರಿನ ಚನ್ನಕೇಶ್ವರ ದೇವಾಲಯದಲ್ಲಿ ಅಲ್ಲಿ ಕೂಡ ಆ ದೇವಸ್ಥಾನದ ಕಲ್ಯಾಣಿ ಏನಿದೆ, ಪುಷ್ಕರಣಿ ಏನಿದೆ, ಆ ದೇವಾಲಯದ ಕರ್ಣರೇಖೆ ಕನೆಕ್ಟ್ ಆಗುತ್ತೆ. ಹಾಗಾದ್ರೆ ಹಳೆಬೀಡು ಯಾಕೆ ಅಷ್ಟು ಸಮೃದ್ಧವಾಗಿ ಉಳ್ಕೊಂಡಿಲ್ಲ? ಅಲ್ಲಿ ಆಗಿರ್ತಕ್ಕಂಥ ದಾಳಿ ಇಲ್ಲಿ ಯಾಕೆ ಆಗಲಿಲ್ಲ? ಅಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲಿ ಯಾಕೆ ಬರಲಿಲ್ಲ? ಇದನ್ನ ನೋಡಕ್ ಹೋದಾಗ ಈ ದೇವಸ್ಥಾನ ಉಳ್ಕೊಂಡಿದೆ, ಅದರ ವಾಸ್ತು ವಿಜ್ಞಾನದಿಂದ ಉಳ್ಕೊಂಡಿದೆ. ಆ ಒಂದು ಕಲ್ಯಾಣಿಯ ಬೆನಿಫಿಟ್ ಏನಿದೆ ಅನ್ನೋದನ್ನು ನೋಡ್ಬೇಕಂದ್ರೆ ನೀವು ಬೇಲೂರು ಚನ್ನಕೇಶ್ವರ ದೇವಾಲಯವನ್ನು ನೋಡಬೇಕು. ಅದು ಕೂಡ ಕರ್ಣರೇಖೆ ಕನೆಕ್ಟ್ ಆಗಿರತಕ್ಕಂತಹ ದೇವಸ್ಥಾನ ಆಗಿದ್ದು ಇವತ್ತು ಕೂಡ ಪೂಜೆಯೊಂದಿಗೆ ಸಮೃದ್ಧವಾಗಿದೆ. ಅದಕ್ಕೋಸ್ಕರನೇ ಚನ್ನಕೇಶ್ವರ ದೇವಾಲಯ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇನ್ನು ಇದೇ ರೀತಿಯಾಗಿ ನೋಡಿ, ಇದೊಂದು ಸಾಕ್ಷ್ಯ ಕೊಡ್ತಾ ಇದ್ದೀನಿ, 2 ಸಾಕ್ಷ್ಯ, 3ನೇ ಸಾಕ್ಷ್ಯ ಕೊಡ್ತಾ ಇದ್ದೀನಿ. ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದಲ್ಲೂ ಕೂಡ ಕರ್ಣರೇಖೆಗೆ ಒಂದು ಚಿಕ್ಕ ಕಲ್ಯಾಣಿ ಇದೆ. ಇವತ್ತಿಗೂ ಆ ದೇವಸ್ಥಾನವನ್ನು ನಮ್ಮ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಿದೆ. ಅದು ನಮ್ಮ ಭಾಗ್ಯವೇ ಸರಿ ಅಂತ ಹೇಳ್ತೀನಿ. ಬೆಂಗಳೂರಿನ ಹತ್ರದಲ್ಲಿ ಬೇಕನ್ನೋದಾದ್ರೆ ಹುಣಸೂರಿನ ಸೋಮೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲೂ ಕೂಡ ಕರ್ಣರೇಖೆಗೆ ಸಂಪು ನೋಡ ಸಿಗುತ್ತೆ. ನೀವು ಬೇಕಾದರೆ ಹೋಗಿ ನೋಡ್ಕೊಂಡು ಬರ್ಬೋದು. ಇಷ್ಟೊಂದು ದೇವಸ್ಥಾನಗಳ ಉದಾಹರಣೆಯನ್ನು ಕೊಟ್ಟೆ. ಈ ಎಲ್ಲ ದೇವಸ್ಥಾನಗಳು ಅದರ ಜೊತೆಗೆ ನಮ್ಮ ಇಡೀ ದೇಶದ ಹೆಮ್ಮೆ, ಜಗತ್ತಿನಲ್ಲಿ ಗುರುತಿಸಿಕೊಳ್ತಕ್ಕಂತಹ, ಜಗತ್ತಿನಲ್ಲಿ ಅತಿ ಹೆಚ್ಚು ಭಕ್ತರನ್ನ, ಅತಿ ಹೆಚ್ಚು ಜನರನ್ನ ಆಕರ್ಷಿಸ್ತಕ್ಕಂತಹ, ಹಾಗೂ ಇಡೀ ಭಾರತ ದೇಶದ ಮೂಲೆ ಮೂಲೆಗಳಲ್ಲೂ ವಾಸ್ತು ವಿಚಾರದಲ್ಲಿ ಪ್ರಥಮವಾಗಿ ಸ್ಟಡಿಗೆ ಯಾವ ದೇವಸ್ಥಾನವನ್ನು ತಗೋತಾರೆ, ಆ ದೇವಸ್ಥಾನ ಯಾವುದಪ್ಪ ಅಂತಂದ್ರೆ ಅದೇ ನಮ್ಮ ಆಂಧ್ರ ಪ್ರದೇಶದ ತಿರುಪತಿಯ ತಿರುಮಲ ದೇವಸ್ಥಾನ. ವೆಂಕಟೇಶ್ವರ ಸ್ವಾಮಿ, ಏನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಯೋ ಆ ದೇವಸ್ಥಾನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನ, ಅಲ್ಲಿ ಕೂಡ ನೀವು ಗಮನಿಸ್ಕೊಳ್ಳಿ. ಇದು ದೇವಸ್ಥಾನದ ಪ್ರಾಕಾರ. ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನ. ಈ ದೇವಸ್ಥಾನದ ಕರ್ಣರೇಖೆಗೆ ಇಲ್ಲೊಂದು ಕಲ್ಯಾಣಿ ಇದೆ. ಈ ದೇವಸ್ಥಾನನು ಪೂರ್ವದ ಫೇಸಿಂಗ್ ಇರ್ತಕ್ಕಂಥದ್ದು. ಈಶಾನ್ಯ ಭಾಗದಲ್ಲಿ ಇರೋದ್ರ ಜೊತೆಗೆ ಇದು ಕರ್ಣರೇಖೆ, ಈ ದೇವಸ್ಥಾನದ ಕರ್ಣರೇಖೆ ಅದಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಕೂಡ ನಾನು ನಿಮಗೆ ಫೋಟೋ ಕೂಡ ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ.
ಈ ರೀತಿಯಾಗಿ ತಿರುಪತಿಯಲ್ಲಿ ನೀವು ನೋಡಿಬೇಕಾದ್ರೆ ನೀವು ಯಾರೇ ಇಡೀ ಭಾರತದಲ್ಲಿ ಯಾರೇ ವಾಸ್ತು ತಜ್ಞರಿದ್ರೂ ಸಹಿತ ತಿರುಪತಿಯನ್ನು ಉದಾಹರಣೆಯಾಗಿ ಕೊಡ್ತಾರೆ. ಇಷ್ಟೊಂದು ಸಮೃದ್ಧಿಯಾಗಿರ್ತಕ್ಕಂಥ ತಿರುಪತಿಯಲ್ಲಿ ಏನು ಅಷ್ಟೊಂದು ವೈಶಿಷ್ಟ್ಯ ಇದೆ? ಇಲ್ಲಿ ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ, ಈ ಭಾಗ ಸಂಪೂರ್ಣ ಎತ್ತರವಾಗಿದೆ. ಎಲ್ಲ ಈ ಕಡೆ ಡೌನ್ ಟವರ್ಡ್ಸ್, ಈ ಕಡೆ ಈಶಾನ್ಯ ಕಡೆನೇ ಡೌನ್ ಇದೆ. ಇಡೀ ಏರಿಯಾ ವಾಸ್ತುನು ಕೂಡ ಈಶಾನ್ಯದಲ್ಲಿ ಡೌನ್ ಇದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಲ್ಯಾಣಿ, ಇಲ್ಲಿರ್ತಕ್ಕಂಥ ಪುಷ್ಕರಣಿ ಏನಿದೆ ಅದು ಕೂಡ ಕರ್ಣರೇಖೆ ಕನೆಕ್ಟ್ ಆಗ್ತಾ ಇದೆ. ಈ ನೈಋತ್ಯದಿಂದ ಬರ್ತಕ್ಕಂತಹ ಒಂದು ನೈಋತ್ಯದ ಕಾರ್ನರಿಂದ ಬರ್ತಕ್ಕಂತಹ ರೇಖೆ ಈಶಾನ್ಯ ಕಾರ್ನರಿಂದ ದಾಟಿ ಹೋಗಿ ನಮ್ಮ ಕಲ್ಯಾಣಿಯನ್ನ ತಲುಪ್ತಾ ಇದೆ. ಇದು ಬಹಳ ಮುಖ್ಯವಾದ ವಿಚಾರ, ಅದನ್ನ ತಿಳ್ಕೊಳ್ಳಿ. ಇಷ್ಟೊಂದು ದೇವಸ್ಥಾನಗಳನ್ನ ನಾನು ಹೇಳಿದ್ದು ಯಾವುದು ನಾವು ಕಟ್ಸಿರೋದಲ್ಲ, ಇದೆಲ್ಲ ತಲತಲಾಂತರದಿಂದ ಬಂದಿರತಕ್ಕಂಥ ದೇವಸ್ಥಾನಗಳು. ಅಲ್ಲಿ ಈ ಸಿಸ್ಟಮ್ ಇದೆ, ಅದಕ್ಕೆ ಆ ದೇವಸ್ಥಾನ ಅಷ್ಟೊಂದು ಇವತ್ತು ಉಳ್ಕೊಂಡಿದೆ, ಇವತ್ತು ನಮ್ಮ ನಡುವೆ ಅತಿ ಹೆಚ್ಚು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇದೆ ಅನ್ನೋದಾದ್ರೆ, ನಾವು ನಮ್ಮ ಮನೆಯಲ್ಲಿ ಮಾಡಿಕೊಂಡಾಗ ಅದು ನಮಗೆ ಎಷ್ಟು ಸಮೃದ್ಧಿಯನ್ನು ಕೊಡ್ಬೋದು. ಎಲ್ಲ ವಿಚಾರಗಳನ್ನ ಸಾಕ್ಷ್ಯ ರೂಪದಲ್ಲಿ ಕೊಟ್ಟಾಗಾದ್ರೂ ನಿಮ್ಮ ಮನವರಿಕೆ ಆಗ್ಬೋದು ಅನ್ನೋದಕ್ಕೆ ಇಷ್ಟೊಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲ ಚಾನಲ್ಗಳನ್ನು ನೀವು ನೋಡ್ತೀರಾ, ನಾನು ನೋಡಬೇಡ ಅನ್ನೋದಕ್ಕೆ ಆಗಲ್ಲ, ನೀವು ನೋಡಬೇಕು. ಆವಾಗಲೇ ನಿಮಗೆ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗುತ್ತೆ. ಮತ್ತೆ ನಾವೆಲ್ಲ ವಿಡಿಯೋಗಳನ್ನ ಕೊಡ್ತೀವಿ ಅಂದ ಮಾತ್ರಕ್ಕೆ ಈ ವಿಡಿಯೋ ನೋಡ್ಕೊಂಡು ನಾನು ಮಾಡ್ಕೊಂಡ್ಬಿಡ್ತೀನಿ, ವಾಸ್ತು ನನಗೆ ನಾನೇ ಮಾಡ್ಕೋತೀನಿ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ನಿಮಗೆ ನೀವೇ ಡಾಕ್ಟರ್ ಆಗಿ ನೀವೇ ಟ್ರೀಟ್ಮೆಂಟ್ ಕೊಟ್ಕೊಂಡು ನೀವೇ ಇಂಜೆಕ್ಷನ್ ಕೊಟ್ಕೊಂಡಂಗಿರುತ್ತೆ. ಪ್ರತಿಯೊಂದು ವಿಚಾರಗಳಲ್ಲಿ, ಪ್ರತಿಯೊಂದು ಒಂದು ನಾಲೆಜ್ನಲ್ಲಿ ಯಾರು ಅದರಲ್ಲಿ ಪರಿಣಿತರಿದ್ದಾರೋ ಅವರ ಸಹಾಯವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅವರ ಸೇವೆಯನ್ನು ಪಡ್ಕೊಳ್ಳೋದ್ರಲ್ಲೂ ತಪ್ಪೇನಿಲ್ಲ. ಎಲ್ಲವನ್ನ ಉಚಿತವಾಗಿ ಬಯಸೋದು ಸಹ ತಪ್ಪು. ನಾನು ಡಾಕ್ಟರ್ ಹತ್ರ ಹೋಗಿ ಸುಮ್ಮನೆ ಒಂದು ಇಂಜೆಕ್ಷನ್ ಕೊಡಂದ್ರೆ ಯಾವ ಡಾಕ್ಟರ್ ಕೊಡೋದಿಲ್ಲ, ಅದಕ್ಕೆ ಫೀಸ್ ಕೊಡಬೇಕಾಗತ್ತೆ, ಇಂಜೆಕ್ಷನ್ ಖರೀದಿ ಮಾಡಿ ಕೊಡಬೇಕಾಗತ್ತೆ. ಅದೇ ರೀತಿ ಒಂದು ಟೈಲರ್ ಹತ್ರ ನಾನು ಬಟ್ಟೆ ತೊಗೊಂಡು ಹೋಗಿ ನನಗೆ ಹೊಲ್ದು ಕೊಡಪ್ಪ ಅಂದರೆ ಹೊಲ್ದು ಕೊಡ್ತಾರೆ. ಎಲ್ಲ ವ್ಯವಸ್ಥೆಯಲ್ಲೂ ಯಾರಿಗೆ ಏನು ನಾಲೆಜ್ ಇದೆ, ನನ್ನ ವಿಡಿಯೋ ನೋಡ್ತಿರುವ ನೀವೆಲ್ಲ ಸಾಕಷ್ಟು ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ವೃತ್ತಿ ಬಗ್ಗೆ ನಮಗೆ ಗೌರವ ಇದೆ, ನಿಮ್ಮ ವೃತ್ತಿಯಿಂದನೇ ನೀವು ಊಟ ಮಾಡ್ತೀರಾ ಅಂದಮೇಲೆ ಇದು ನಮ್ಮ ವೃತ್ತಿ ಅಂದಾಗ ನಾವು ಇದರಿಂದನೇ ಊಟ ಮಾಡ್ತಾರೆ. ಹಾಗಾಗಿ ಅದಕ್ಕೆ ತಕ್ಕನಾದ ಒಂದು ಕನ್ಸಲ್ಟೇಷನ್ ಇರುತ್ತೆ, ಅದಕ್ಕೆ ತಕ್ಕನಾದ ಫೀಸ್ ಇರುತ್ತೆ. ಅವುಗಳನ್ನು ಪೇ ಮಾಡಿ ಸರ್ವಿಸನ್ನು ತಗೊಳ್ಳಿ. ನಿಮ್ಗೆ ಏನು ಡೌಟ್ ಇದೆ ಅದನ್ನು ಕೇಳಿ, ಎಲ್ಲವನ್ನು ತಿಳಿಸ್ಕೊಳ್ಳಿ. ಆ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮಗೆ ಮಾಡೋದಕ್ಕೆ ಸ್ಫೂರ್ತಿದಾಯಕವಾಗಿ ಸಾಕಷ್ಟು ಕಮೆಂಟ್ಗಳು ನಿಮ್ಮ ಮೂಲಕ ಬರಲಿ ಅನ್ನೋದನ್ನು ಬಯಸ್ತೀನಿ. ಹಾಗೆಯೇ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಮತ್ತು ಈ ವಿಚಾರಗಳು ಏನಿದೆ ಇದರಿಂದ ಬರ್ತಕ್ಕಂತಹ ಲಾಭವನ್ನು ನೀವು ಪಡ್ಕೊಳ್ಳಿ. ನಿಮ್ಮ ಜೀವನಕ್ಕೂ ಒಳ್ಳೆಯದಾಗಲಿ, ಅದೇ ರೀತಿ ನಿಮ್ಮಿಂದ ಸಾಕಷ್ಟು ಜನರಿಗೆ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಅವ್ರ ತನಕ ತಲುಪಿಸಿ ಸಾಕಷ್ಟು ಸಮಯ ಕೊಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳು. ಹೀಗೆ ಅನಘಾ ವಾಸ್ತು ಚಾನಲ್ ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.